ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಮಿನಿ ಬ್ಲಾಗನ್ನು ಮಾಡಿದ್ದೀನಿ ಆ್ಯಂಡ್ ಇವತ್ತು ಏನೆಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು, ಹಾಗೆ ಸಂಡೇ ಫ್ರೀ ಆಗಿದ್ದರಿಂದ ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಸೊ ಈಗ ಅಪ್ಡೇಟನ್ನು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಊಟಕ್ಕೆ ನೋಡಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಕ್ಕಿ ಎಲ್ಲ ಹಾಕಿದ್ದೀನಿ ಆ್ಯಂಡ್ ಇನ್ನು ಚೂರು ಆಗಬೇಕು, ಕುದೀತಾ ಇದೆ. ಆ್ಯಂಡ್ ನೋಡಿ ಮಶ್ರೂಮ್ ಹಾಕಿ, ಮಶ್ರೂಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕಿ ಬಿರಿಯಾನಿಗೆ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟಿಟ್ರೆ ಆ್ಯಂಡ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ ಮಧ್ಯಾಹ್ನದ ಊಟಕ್ಕೆ. ಹಾಗೆ ಪನ್ನೀರ್ ಕೂಡ ತರಿಸಿದ್ದೆ. ಪನ್ನೀರಲ್ಲಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು, ಶ್ರಾವಣ ಶನಿವಾರ ಆಗಿರೋದ್ರಿಂದ ಸೊ ಚಿಕನ್ನು ಮಟನ್ ಏನೋ ತಿನ್ನೋ ಹಾಗಿಲ್ವಲ್ಲ, ಹಾಗಾಗಿ ಬಾಯಿ ಸುಮ್ಮನೆ ಇರೋದಿಲ್ಲ, ಏನಾದರೂ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಪನ್ನೀರ್ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಮಶ್ರೂಮ್ ಉಳ್ತಿದೆ, ಅದಕ್ಕೆ ಮಶ್ರೂಮ್ ಗ್ರೇವಿ ಮಾಡೋಣ ಅಂತ. ನೆನ್ನೆ ಮಾಡಿರೋ ಮದ್ದೂರು ವಡೆ ಅದು ಎಲ್ಲನೂ ಚೆನ್ನಾಗಿ ಕಪ್ಪಗೆ ಮಾಡಿಬಿಟ್ಟಿದ್ದಾನೆ. ಮದ್ದೂರು ವಡೆ ನೋಡಿ, ಪನ್ನೀರ್ ಕಬಾಬ್ ರೆಡಿ ಮಾಡೋಣ. ನೋಡಿ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿಲ್ಲ. ಆ್ಯಂಡ್ ನೋಡಿ ಇಷ್ಟೊತ್ತು ಎಲ್ಲ ಕೆಲಸ ಮುಗೀತು ಆ್ಯಂಡ್ ಈಗ ಸ್ನಾನ ಮಾಡಿ ರೆಡಿ ಆಗಬೇಕು. ಆ್ಯಂಡ್ ಶ್ರಾವಣ ಶನಿವಾರ ಅಲ್ವಾ, ಸೊ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಎಲ್ಲ ಪನ್ನೀರ್ ಐಟಮು, ಮಶ್ರೂಮ್ ಐಟಮ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ನಿಜ ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇತ್ತು, ಬಟ್ ತಿಂದಿಲ್ಲ ನಾನ್ ವೆಜ್ಜು, ಯಾಕೆಂದರೆ ಶ್ರಾವಣ ಶನಿವಾರ ಮುಗಿಯೋವರೆಗೂ ಕೂಡ ನೋ ನಾನ್ ವೆಜ್. ಅಮ್ಮಗೆ ಹಾಕ್ಕೊಟ್ಟಿದ್ದೀನಿ, ಅಮ್ಮ ತಿಂತಾ ಇದ್ದಾರೆ ಈಗ. ಆ್ಯಂಡ್ ಈಗ ನಾನು ತಿಂತಾ ಇದ್ದೀನಿ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ. ಸೂಪರ್ ಆಗಿದೆ ಕಬಾಬ್, ಪನ್ನೀರ್ ಕಬಾಬ್ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಬಿರಿಯಾನಿ ಹಾಗೆ ಪನ್ನೀರ್ ಕಬಾಬ್ ಸೂಪರ್ ಆಗಿತ್ತು. ಹಾಗೆ ನಾನು ಬರೆದಂಥ ಚಿತ್ರಗಳನ್ನು ಫ್ರೇಮ್ ಹಾಕ್ಸೋದಕ್ಕೆ ಅಂಗಡಿಗೆ ಕೊಟ್ಟಿದ್ದೆ. ಶನಿವಾರ ಕೊಟ್ಬಿಟ್ಟು ಬಂದಿದ್ದೆ, ಅವರು ಭಾನುವಾರ ನನಗೆ ರಿಟರ್ನ್ ಮಾಡಿದ್ರು. ತುಂಬ ಚೆನ್ನಾಗಿದೆ ನೋಡಿ. ನಾನೇ ಅಂಗಡಿಗೆ ಹೋಗಿ ಇಲ್ಲೇ ನಮ್ಮೂರಲ್ಲೇ ಫ್ರೇಮ್ ಹಾಕ್ಸೋಕೆ ಕೊಟ್ಟಿದ್ದೆ ನಾನು ಬರೆದಿರೋ ಚಿತ್ರಗಳನ್ನು. ಸೊ ಈಗ ಅಮ್ಮಗೆ ಹೋಗಿ ತೋರಿಸ್ತೀನಿ. ಹೋಗೋ ಅಮ್ಮ ಓಪನ್ ಮಾಡ್ತಾ ಇದ್ದಾರೆ ಅಂಗಡಿ. ನಮ್ಮ ಅಪ್ಪದ ಫೋಟೋ ಚೆನ್ನಾಗಿತ್ತಾರೆ ರೇಣುಕಮ್ಮ. ಸೂಪರ್ ಅಲ್ಲ. ನಮ್ಮಪ್ಪ ಮುನ್ಸಮ್ಮಪ್ಪನ ಫೋಟೋ ಬರೆದು ಫ್ರೇಮ್ ಹಾಕ್ಸ್ಕೊಂಬಂದಿದ್ದೀನಿ ನೋಡಿ. ಚಿಕ್ಕಮ್ಮ ರೇಣುಕಮ್ಮ. ಅಮ್ಮ ಕೈಯಲ್ಲಾಗಲ್ಲ, ಅಮ್ಮನಿಗೆ ಹುಷಾರಿಲ್ಲ. ಚೆನ್ನಾಗಿದ್ಯಾ? ಸೂಪರ್ ನೋಡಿ, ನಾನೇ ಬರ್ದಿರೋದು ಫೋಟೋ. ಅಮ್ಮ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಮ್ಮನಿಗೆ ಇತ್ತೀಚೆಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಂದ ಅಡ್ಮಿಟ್ ಆಗಿ ಬಂದು ನೋಡಿ ಇಲ್ಲಿ ಮಲಗಿದ್ದಾರೆ. ಒಂದು 2-3 ದಿನ ಆಯಿತು ಹಾಸ್ಪಿಟ್ಲಿಂದ ಕರ್ಕೊಂಬಂದು. ಆ್ಯಂಡ್ ಅಮ್ಮನ ಕೈಲಿ ಓಪನ್ ಮಾಡಿಸೋಣ ಅಂತ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಕ್ಯಾನ್ವಾಸಲ್ಲಿ ಕೊಡಿಕೊಳ್ಳಿ. ಕರ್ಗಮ್ ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸೂಪರ್ ಕರೀದು ಕಣ್ಣಂಗೆ ಗಿಣ್ಣಂಗೆ ಪೊಲೆ ನಣ್ಣಾಗ್ತ. ಅప్పుడు ಕಣ್ಣಂಗೆ ನಣ್ಣ ಹಾಕ್ತೀರೇನು? ನನ್ನ ಮಿಷಿನ್ ಇದೆ ಇಲ್ಲಿ. ಎಲ್ಲ ತೋರಿಸ್ದೆ, ಅಮ್ಮ ಇಟ್ಕೊಂಡು ತುಂಬಾ ಚೆನ್ನಾಗಿದೆ ಫೋಟೋಸು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನಿಜ ಗೊತ್ತಿಲ್ಲ, ನಮ್ಮ ಅಪ್ಪ ಫೋಟೋನ ಅಲ್ಲೇ ನನ್ನ ಶಾಪಲ್ಲಿ ಫ್ರೇಮ್ ಹಾಕಿ ನಮ್ಮ ತಂದೆ ಫೋಟೋನ ಇಟ್ಟಿದ್ದ. ನೋಡಿದ ತಕ್ಷಣ ಒಂಥರ ಮನಸ್ಸಿಗೆ ಡಿಕ್ ಅಂತ ಅನ್ನಿಸ್ತು. ಗೊತ್ತಿಲ್ಲ, ಕಣ್ಣಂಚಲ್ಲ ಹಾಗೆ ನೀರು ಬಂದ್ಬಿಡ್ತು ನಮ್ಮ ತಂದೆ ಫೋಟೋನ ನೋಡಿ. ಆ್ಯಂಡ್ ನಮ್ಮ ತಂದೆ ಇನ್ನೂ ಬದುಕಿದ್ದಾರೆ. ಸೊ ಅವ್ರಿಗೆ ತೊಗೊಂಡೋಗಿದ್ದನ್ನು ಗಿಫ್ಟ್ನ ರೂಪದಲ್ಲಿ ಕೊಡಬೇಕು ನಮ್ಮ ತಂದೆಯ ಚಿತ್ರ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಅಮ್ಮನ ನೋಡ್ಬಿಟ್ಟು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ ಅಷ್ಟೇ, ಅವ್ರು ಕಷ್ಟಪಟ್ಟು ಬರ್ತಿರೋದನ್ನು ಈ ರೀತಿ ಫ್ರೇಮ್ ಹಾಕಿಸ್ಕೊಂಡ್ರೆ ಆ್ಯಂಡ್ ನಿಜ ನಮಗೆ ಬಹಳನೇ ಖುಷಿ ಆಗುತ್ತೆ. ಆ್ಯಂಡ್ ಈ ಥರ ಚಿತ್ರಗಳನ್ನು ಬರ್ತಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ತುಂಬ ಚೆನ್ನಾಗಿ
ಅಂಗಡಿಯವರು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಿದೆ ನೋಡಿ. ನೋಡಿ ಬ್ಯಾಕ್ ಸೈಡಿಂದ ನಮ್ಮ ತಂದೆ ಫೋಟೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಫೇಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅಮ್ಮನಿಗೂ ಫುಲ್ ಖುಷಿ ಆಯಿತು, ನಿಮ್ಮಪ್ಪ ಈ ಥರದೊಂದು ಫೋಟೋ ಬರ್ಸಿಲ್ಲ. ಆ್ಯಂಡ್ ನೋಡಿ ಇದೇನಾದರೂ ಬರೆದು ಹಾಕಿದೆ ಅಂತ ಹೇಳ್ತಾ ಇದ್ರು ಅಮ್ಮ. ಕರ್ಗ ಇದು ನಮ್ಮ ಮನೆಯ ದೇವರು, ಸೊ ಹಾಗಾಗಿ ಕರ್ಗದ ಹಾಕಿದೆಲ್ಲ ಕ್ಯಾನ್ವಸಲ್ಲಿ ಮಾಡಿರೋ ಅಂಥದ್ದು. ಆ ಕರ್ಗದ ಚಿತ್ರವನ್ನು ಬರೆದು ಅದಕ್ಕೂ ಕೂಡ ಫ್ರೇಮ್ ಹಾಕಿಸ್ಬೇಕು ಅಂತ ಅಂದ್ಕೊಂಡೆ. ಬಹಳ ದಿನಗಳಾಯಿತು ಇದೆಲ್ಲ ನಾನು ರೆಡಿ ಮಾಡಿಟ್ಟು. ಹಿಂದಿನ ಬ್ಲಾಗ್ಗಳಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ ನಾನು ಬರೆದಿರೋಂಥ ಚಿತ್ರಗಳ. ನೋಡಿ ಈ ಕಡೆ ಬೆಂಕಿ, ಎಲ್ಲ ಕಡೆ ಈ ಕಡೆ ಬೆಂಕಿ. ಆ ಬೆಂಕಿನಲ್ಲಿ ಅಮ್ಮ ಹಾಗೆ ಕರ್ಗವನ್ನು ಎತ್ಕೊಂಡು ಎದ್ದು ಬಂದಿರೋ ರೀತಿಯಲ್ಲಿ ಬರೆದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಫೇಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕ್ಯಾನ್ವಾಸಲ್ಲಿ ಬರ್ತಿರೋ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ವೆಂಕಟೇಶ್ವರ ಫೋಟೋ ನೋಡಿ, ಅದು ಬೆಳಕಿಗೆ ಸ್ವಲ್ಪ ಇದು ಗೋಲ್ಡನ್ ಫಾಯಿಲಲ್ಲಿ ಬರ್ದಿರೋ ಅಂಥದ್ದು. ಇದನ್ನು ಹಾಗೆ ಎತ್ತಿಟ್ಬಿಟ್ಟಿದೆ ಯಾವಾಗಲಾದ್ರೂ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಮ್ಮನಿಗೂ ತೋರಿಸೆ ಸೂಪರ್ ಅಂತ ನಿಮ್ಮ ಮುಂದೆನೇ ಹೇಳಿದ್ರಲ್ವ ಅಮ್ಮ ಕೂಡ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾವು ಫ್ರೇಮ್ ಹಾಕ್ಸೋದಕ್ಕಿಂತ ಮುಂಚೆ ಒಂಥರ ಅನಿಸುತ್ತೆ, ಫ್ರೇಮ್ ಹಾಕ್ಸಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೆವಿ ವೆಯ್ಟ್ ಇದೆ, ವೆಯ್ಟ್ ಜಾಸ್ತಿ ಇದೆ. ಆ್ಯಂಡ್ ಅದಕ್ಕೆ ಹಿಂದೆ ನೋಡಿ ಈ ರೀತಿ ಹಾಕ್ಕೊಟ್ಟಿದ್ದಾರೆ. ನಾನು ಇಲ್ಲೆಲ್ಲಾದರೂ ಹಾಕೋದಕ್ಕಾಗಲ್ವಾ ಅಂತ ಕೇಳಿದೆ. ಕ್ಯಾನ್ವಾಸು ಭಾರ ಜಾಸ್ತಿ, ಸೊ ಹಾಗಾಗಿ ಇದನ್ನು ಇಲ್ಲಿ ಹಾಕ್ಕೊಟ್ಟಿದ್ದಾರೆ ಗೋಡೆಗೆ ಹಾಕೋದಕ್ಕೆ. ಸೊ ವೆಯ್ಟ್ ತುಂಬ ವೆಯ್ಟ್ ಇದೆ. ಪೂಜಾ ರೂಮಲ್ಲಿ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ಬೋದು ನೋಡಿ, ಇಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಒಬ್ರಿಗೆ ನಾನು ಎಲ್ಲಮ್ಮನ ಬರ್ಕೊಟ್ಟಿದ್ದೀನಿ, ಅವರು ಕೂಡ ಫ್ರೇಮ್ ಹಾಕ್ಸ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನನಗೆ ಒಂದೊಂದು ಸತಿ ಯಾವಾಗ ಈ ಥರ ಕಷ್ಟಪಟ್ಟಿದ್ದಕ್ಕೂ ಈ ಥರ ಫ್ರೇಮ್ ಹಾಕ್ಸ್ಕೊಂಡ್ರೆ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಅಪ್ಪನನ್ನು ನೋಡಿದವಾಗಲೇ ನನಗೆ ಅಪ್ಪನ ಫೋಟೋ ಫ್ರೇಮು ಹಾಕ್ಸಿ ಅದನ್ನು ನೋಡಿದವಾಗಲೇ ಕಣ್ಣಂಚಲ್ಲಿ ಹಾಗೇ ನೀರು ಬಂತು. ನನಗೆ ಗೊತ್ತಿಲ್ಲ, ಸಡನ್ನಾಗಿ ತುಂಬ ಚೆನ್ನಾಗಿದೆ ನೋಡಿ. ಅಮ್ಮ ಮನೆಗೆ ತೊಗೊಂಡು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬರ್ತೀನಿ ನೋಡಿ. ಇಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಅಲ್ಲಿ ಒಂದು ಲಕ್ಷ್ಮಿ ಇದೆ, ಅದು ಲೈಟಾಗಿ ಆ ಸೀರೆ ಇರೋ ಜಾಗದಲ್ಲಿ ಲೈಟಾಗಿ ಕ್ರ್ಯಾಕ್ ಆಗಿದೆ. ಇದು ಲೈಟಾಗಿ ಕಾಣಿಸಲ್ಲ ಕ್ರ್ಯಾಕು, ಬಟ್ ಇದನ್ನು ಹಾಗೆ ಹಾಕ್ಸ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಸುಮ್ಮನೆ ಹಾಗೆ ಶೋ ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಆ ಕ್ರ್ಯಾಕೆಲ್ಲ ಕವರ್ ಮಾಡಿದ್ದೀನಿ, ಬಟ್ ಸಣ್ಣದಾಗಿದೆ ಕ್ರ್ಯಾಕ್, ಕಾಣಿಸಲ್ಲ ನಿಮಗೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಫ್ರೇಮ್ ಹಾಕ್ಸಿಲ್ಲ, ಹಾಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಆ್ಯಂಡ್ ಸುಮಾರು ತಿಂಗಳುಗಳಿಂದ ಇಲ್ಲೇ ಇದೆ, ಏನೂ ಆಗಿಲ್ಲ. ಡಸ್ಟ್ ಸ್ವಲ್ಪ ಕೂತ್ಕೊಳ್ಳುತ್ತೆ, ಕ್ಲೀನ್ ಮಾಡಿಕೊಂಡ್ರೆ. ಆ್ಯಂಡ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕ್ಯಾನ್ವಾಸಲ್ಲಿ ಬರೆದು ಅಲ್ಲೆಲ್ಲ ಇಟ್ಟಿದ್ದೀನಿ. ಇಲ್ಲಿ ಇನ್ನೂ ಫ್ರೇಮ್ ಹಾಕ್ಸೋದು ತುಂಬಾ ಇದೆ ನನ್ನ ಹತ್ರ, ಫೋಟೋಸು ತುಂಬ ಇದೆ ಫ್ರೇಮ್ ಹಾಕ್ಸೋದು. ಚಿಕ್ಕಮ್ಮ ಮನೆಗೂ ತೊಗೊಂಬಂದೆ ತೋರಿಸೋದಕ್ಕಿಲ್ಲಿ. ಅದು ಫೋಟೋ ನಡೋದಲ್ಲ ಅಪ್ಪಡೆ ಏನು ನೋಡಿದ್ದಲ್ಲ ಚಿಕ್ಕಪ್ಪ ಸೂಪರ್. ನಮ್ಮ ಚಿಕ್ಕಮ್ಮಗೆ ತೋರಿಸ್ತಾ ಇದ್ದೀನಿ ತಗೊಂಬಂದ. ಸೂಪರಾ? ನಮ್ಮ ಚಿಕ್ಕಪ್ಪ ಬಾಯೇ ಬಿಡಲ್ಲ. ಸೂಪರ್ ಆಗೈತೆ, ಚೆನ್ನಾಗಿ ಪೇಂಟಿಂಗ್ ಮಾಡೋಳೆ ನಮ್ಮ ರೂಪ. ಸೂಪರ್. ಯಾರು ಆದ್ರೂ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಚೆನ್ನಾಗಿದೆ. ಸೂಪರ್. ನಮ್ಮ ಚಿಕ್ಕಪ್ಪ ಹಂಗೆ ಇಟ್ಕೊಂಡಿದ್ದೀನಿ. ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ ಆ್ಯಂಡ್ ಅವ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಫೋಟೋಸ್ ನೋಡ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ಹೊರಟೆ ಹೊಡೆದಿದ್ದೆಲ್ಲ ಆಯಿತು. ಚೆನ್ನಾಗಿ ಬರ್ದಿಲ್ವಂತೆ, ನಮ್ಮಪ್ಪ ಕಿನ್ಯದವ್ರ ಥರ ಕಾಣಿಸ್ತಾರೆ ಬಡ್ಡಿ ಮಗ. ನೋಡಿ ಇಲ್ಲಿ ಹಾಕಿದ್ದೀನಿ ಅಪ್ಪನ ಫೋಟೋ, ಬಟ್ ಚೆನ್ನಾಗಿ ಕಾಣಿಸ್ತಿಲ್ಲ. ಇದು ಸ್ವಲ್ಪ ಇದಾಗ್ತಾ ಇದೆ, ತೆಗಿಯಕ್ಕೆ ಆಗ್ತಾನೆ ಇಲ್ಲ, ಬರ್ತಾನೆ ಇಲ್ಲ. ಕಚ್ಕೊಂಡ್ಬಿಟ್ಟಿದೆ ಫೋಟೋ, ಬರ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮೇಲೆ ತೆಗಿಬೇಕು, ಈ ಫೋಟೋನ ತೆಗಿಬೇಕು. ಈ ಫೋಟೋನ ತೆಗೆದ್ರೆ ಇಲ್ಲಿ ಅಪ್ಪ ಫೋಟೋ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಬಟ್ ಆ ಫೋಟೋಗೆ ಅಲ್ಲಿರೋ ಫೋಟೋ ಡಿಸ್ಟರ್ಬ್ ಆಗ್ತಾ ಇದೆ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇದೆ. ಇದು ಅದು ಆ್ಯಂಡ್ ಇದು ಫ್ರೇಮ್ ಇದೆ, ಅದು ಫ್ರೇಮ್ ಇದೆ, ಅದು ಫ್ರೇಮ್ ಇದೆ. ಇದನ್ನು ತೆಗಿಬೇಕು. ಇಲ್ಲೊಂದು ಮೊಳೆಯನ್ನು ಒಡಿಸ್ಬೇಕು, ಅವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಫುಲ್ಲು ಈ ಜಾಗ ಇದೆಯಲ್ಲ, ಆ್ಯಕ್ಚುಲಿ ಇದು ನನ್ನ ರೂಮು. ಆ್ಯರಿ ವರ್ಕು ಹಾಗೆ ಮಕ್ಕಳಿಗೆ ಟ್ಯೂಷನ್ ಹೇಳೋದಕ್ಕೆ ಅಂತ ಹೇಳಿ ಈ ರೂಮನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಫೋಟೋಸ್ ಎಲ್ಲ ಇಲ್ಲಿಡೋಣ ಅಂತ ಹೇಳಿ, ಚೆನ್ನಾಗಿ ಕಾಣಿಸುತ್ತೆ.
ಆಮೇಲೆ ಬ್ಯಾಕಿಂದ ತೋರಿಸ್ತೀನಿ ನಾನು ನಿಮಗೆ. ಈಗ ಇಲ್ಲೊಂದು ಲಕ್ಷ್ಮಿ ಫೋಟೋ ಇದೆ, ಅದನ್ನು ಇಲ್ಲಿ ಇಡ್ತೀನಿ. ವೆಂಕಟೇಶ್ವರ ಫೋಟೋ ಪಕ್ಕದಲ್ಲಿ ಲಕ್ಷ್ಮಿ ಫೋಟೋನ ಇಡ್ತೀನಿ. ಆ್ಯಂಡ್ ಸ್ವಲ್ಪ ಡಿಫ್ರೆನ್ಸ್ ಇರಲಿ ಇದಕ್ಕೂ. ನೋಡಿ, ಅದೇನು ಗೊತ್ತಾ, ಮೊಳೆ ಹೊಡಿಸ್ಬೇಕು ಗೋಡೆಗಳಿಗೆ. ಕರೆಕ್ಟಾಗಿ ಮೊಳೆ ಹೊಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಪ್ಲ್ಯಾಂಕ್ಸನ್ನು ಇಟ್ಕೊಂಡಿದ್ದೀನಿ ಈ ರೀತಿ. ಇದನ್ನು ಇಲ್ಲಿ ಒಂದು ಪ್ಲ್ಯಾಂಟನ್ನು ಇಡ್ತಾ ಇದ್ದೀನಿ. ಸೊ ಇದು ಒಣಗ್ತಾ ಇದೆ ಆಲ್ಮೋಸ್ಟು. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇದೆ, ಅದನ್ನು ಇಲ್ಲಿ ಇಡ್ತಾ ಇದ್ದೀನಿ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇದೆ, ಹಿಂಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಕವರ್ ಆಗಿಬಿಡುತ್ತೆ. ಇಷ್ಟೇ ಸಾಕು ಅಂತ ಅಂದ್ಕೊತೀನಿ. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಅದು ಹಾಗೆ ಇರಲಿ. ಆ್ಯಂಡ್ ಇಲ್ಲಿ ಇದನ್ನು ಸೆಟ್ ಮಾಡಬೇಕು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ. ಇದನ್ನು ಮೋಸ್ಟ್ಲಿ ಇಲ್ಲೊಂದು ಪ್ಲ್ಯಾಂಟ್ ಇದೆ, ಅದನ್ನು ಇಲ್ಲೇ ಇಟ್ಕೊಡ್ತೀನಿ. ಇಲ್ಲಾಂದರೆ ಅದು ಗಾಳಿ ಕರೆಕ್ಟಾಗಿ ಆಡಲ್ಲ, ಅದು ಆಲ್ರೆಡಿ ಒಣಗ್ತಾ ಇದೆ ಗಿಡ. ನೋಡೋಣ. ಆ್ಯಂಡ್ ಈ ಪ್ಲ್ಯಾಂಟ್ನ ಎಲ್ಲಾದರೂ ಸೆಟ್ ಮಾಡಬೇಕು. ಇಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಫೋಟೋಸೇ ಕರೆಕ್ಟಾಗಿ ಕಾಣಿಸಲ್ಲ. ಈಗ ನೋಡಿ, ಆ ಕಡೆ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ, ಇಲ್ಲೊಂದು ಪ್ಲ್ಯಾಂಟ್ ಇದೆ ನೋಡಿ. ಈಗ ಇನ್ನೂ ಸೆಟ್ ಮಾಡ್ತಾ ಇದ್ದೀನಿ, ಇನ್ನೂ ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ.